ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವಾಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳ್ಳುವಂತಹ ಬ್ರೆಡ್ಡಿಂದ ಪಿಜ್ಜಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಬ್ರೆಡ್‌ನ ಒಂದು 10 ಪೀಸ್ ಆಗುವಷ್ಟು ತಗೊಂಡಿದ್ದೀನಿ. ಸೊ ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಕಟ್ ಮಾಡ್ಕೊಂಡ್ರೆ ಸರ್ಕಲ್ ಶೇಪಲ್ಲಿ ಮಾಡ್ಕೋಬಹುದು. ಸೊ ಇದೇ ರೀತಿ ಬ್ರೆಡ್ ಪೀಸ್‌ಗಳನ್ನ ಕಟ್ ಮಾಡ್ಕೋಬೇಕು. ಈಗ ಒಂದೊಂದೇ ಪೀಸ್‌ಗಳನ್ನ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಪೀಸ್‌ಗಳನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಒಂದೇ ಸಮ ಕಟ್ ಮಾಡ್ಕೊಂಡ್ರೆ ಈಸಿಯಾಗಿ ಸರ್ಕಲ್ ಶೇಪಿಗೆ ಕೂಡ ಬರುತ್ತೆ. ಸೊ ಇವಾಗ ಒಂದು ಸಾಸ್‌ನ ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ವೆಜ್ ಮಯೋನೈಸ್‌ನ ನಾನು ಒಂದು 2 ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಪಿಜ್ಜಾಗೆ ಬಳಸುವಂಥ ಸಾಸ್‌ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಒಂದು 2 ಸ್ಪೂನ್ ಹಾಕೊಂಡು ನಂತರ ಟೊಮೊಟೊ ಕೆಚಪ್‌ನ ಕೂಡ ಒಂದು 2 ಸ್ಪೂನ್ ಆಗುವಷ್ಟನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್‌ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲೆಲ್ಲ ಉಪ್ಪಿನಂಶ ಇರೋದ್ರಿಂದ ಉಪ್ಪನ್ನ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಯಾವ ತಟ್ಟೆ ಮೇಲೆ ನಾವು ಜೋಡಿಸ್ಕೊಳ್ತೀವಿ ಬ್ರೆಡ್ ಪೀಸ್‌ಗಳನ್ನ, ಆ ತಟ್ಟೆ ಅಳತೆಗೆ ಬಟರ್ ಪೇಪರ್‌ನ ಕಟ್ ಮಾಡಿ ಇಟ್ಕೊಳ್ಳಿ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಹೊರಗಡೆ ಪಿಜ್ಜಾ ಯಾವ ರೀತಿ ಟೇಸ್ಟ್ ಇರುತ್ತೋ, ಇದ್ರಲ್ಲೂ ಕೂಡ ತುಂಬಾನೇ ಅದೇ ಟೇಸ್ಟ್ ಇದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ನೋಡ್ತಿದ್ರಲ್ವಾ ಎಷ್ಟು ಸರ್ಕಲ್ ಶೇಪಿಗೆ ಚೆನ್ನಾಗಿ ಬಂತು ಅಂತ ಹೇಳಿ. ಇವಾಗ ಚೀಸ್ ಲೇಸ್‌ಗಳನ್ನ ನಾನು ಹಾಕೊಳ್ತಾ ಬರೋಣ. ನಾನಿಲ್ಲಿ ಚೀಸ್‌ನ 3 ಸ್ಲೈಸ್ ತಗೊಂಡಿದ್ದೀನಿ. 2ನ್ನ ಅಕ್ಕಪಕ್ಕ ಇಟ್ಕೊಂಡು ಮಧ್ಯದಲ್ಲಿ ಆಫ್ ಮಾಡ್ಕೊಂಡು ನಂತರ ನಾನು ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಒರೆಗಾನೋ ಹಾಕೊಂಡು ನಂತರ ಚಿಲ್ಲಿ ಫ್ಲೇಕ್ಸ್‌ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಒರೆಗಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ ನಂತರ ಮತ್ತೆ ನಾವು ಸ್ಟಾರ್ಟಿಂಗಲ್ಲಿ ಏನು ಬ್ರೆಡ್‌ನ ಜೋಡಿಸ್ಕೊಂಡಿದ್ವಿ ರೌಂಡ್ ಶೇಪಲ್ಲಿ, ಅದೇ ರೀತಿ ಇವಾಗ್ಲೂ ಜೋಡಿಸ್ಕೊಂಡು ಇವಾಗ ಮಾಡ್ಕೊಂಡಿರುವಂತಹ ಸಾಸ್‌ನ ಇದ್ರ ಮೇಲ್ಗಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸಾಸ್‌ನ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಕ್ಯಾಪ್ಸಿಕಮ್, ಆನಿಯನ್, ಟೊಮೊಟೊ ಇಷ್ಟನ್ನು ಚಿಕ್ಕದಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಒಂದೊಂದನ್ನೇ ಹಾಕೊಳ್ತಾ ಬರೋಣ. ನಿಮ್ಗೇನಾದ್ರೂ ಪನ್ನೀರ್ ಬೇಕು ಅನ್ನೋದಾದ್ರೆ ಪನ್ನೀರ್‌ನು ಕೂಡ ಫ್ರೈ ಮಾಡ್ಕೊಂಡು ಹಾಕೋಬಹುದು. ನಾನು ಪನ್ನೀರ್‌ನ ಹಾಕೊಳ್ತಾ ಇಲ್ಲ. ಸ್ವೀಟ್ ಕಾರ್ನ್‌ನ ಹಾಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ಮನೇಲೇ ಮಾಡ್ಕೋಬಹುದು. ಕೇವಲ 10 ನಿಮಿಷ ಟೈಮ್ ಇದ್ರೆ ಸಾಕು ನೋಡಿ ಇದನ್ನ ಮಾಡ್ಕೋಬಹುದು ಆರಾಮ್ಸಾಗಿ. ಹೊರಗಡೆ ಸೈಡ್ ನಾವು ಪಿಜ್ಜಾನ ಯಾವ ರೀತಿ ತಿಂದಾಗ ಟೇಸ್ಟ್ ಇರುತ್ತೆ, ಅದೇ ರೀತಿ ಇದು ಕೂಡ ಟೇಸ್ಟ್ ಇರುತ್ತೆ. ತುಂಬಾನೇ ಚೆನ್ನಾಗಿ ಬಂದಿದೆ ಕೂಡ. ಸೊ ಇವಾಗ ನಾನಿಲ್ಲಿ ಸ್ವೀಟ್ ಕಾರ್ನ್‌ನ ಹಾಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಕೊಂಡು ನಂತರ ಚೀಸ್‌ನ ನಾನು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಚೀಸ್ ಕ್ಯೂಬ್‌ಗಳು ಸಿಗುತ್ತೆ ಹಾಕೋಬಹುದು. ಇಲ್ಲಾಂದ್ರೆ ಈ ತರ ತಗೊಂಡು ತುರ್ಕೊಂಡು ಹಾಕೊಳ್ಳಬಹುದು. ಈ ತರ ಹಾಕೊಳ್ಳೋದ್ರುನು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ಎಲ್ಲಾ ಕಡೆನೂ ಚೀಸ್‌ನ ಹಾಕೊಳ್ಳೋಣ. ಚೀಸ್ ಹಾಕದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇವಾಗ ಸ್ವಲ್ಪ ಒರೆಗಾನೋ ಹಾಕೊಂಡು, ನಂತರ ಚಿಲ್ಲಿ ಫ್ಲೇಕ್ಸ್‌ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಸೊ ಇವಾಗ ಸ್ಟವ್ ಹಚ್ಕೊಂಡು ಇದಕ್ಕೆ ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಪ್ಯಾನಿಗೆ ಒಂದು ರಿಂಗ್‌ನ ಇಟ್ಕೊಳ್ಳೋಣ. ಇಲ್ಲ ಒಂದು ಬಟ್ಲನ್ನಾದ್ರು ನೀವು ಇಟ್ಕೋಬಹುದು. ನಾನಿಲ್ಲಿ ರಿಂಗ್ ಇಟ್ಕೊಂಡು ಮಾಡ್ಕೊಂಡಿರುವಂತಹ ಬ್ರೆಡ್ ಪಿಜ್ಜಾನ ನಾನು ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕಾಗುತ್ತೆ. ಒಂದ್ 7 ನಿಮಿಷ, 5 ನಿಮಿಷ ಇದ್ರೆ ಸಾಕು ನೋಡಿ. ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದು ಮೆಲ್ಟ್ ಆಗಿರುತ್ತೆ ಚೀಸ್ ಎಲ್ಲ. ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ನೋಡ್ತಾ ಇದ್ದೀರಾ 5 ನಿಮಿಷ, 7 ನಿಮಿಷ ಟೈಮ್ ಇತ್ತು ಅಂದ್ರೆ ಯಾವ ರೀತಿ ಪಿಜ್ಜಾ ರೆಡಿ ಆಗುತ್ತೆ ಬ್ರೆಡ್ಡಿಂದ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ಟೇಸ್ಟ್ ನೋಡೋಣ. ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ. ಹೊರಗಡೆ ನಾವು ಯಾವ ರೀತಿ ಪಿಜ್ಜಾ ತಂದಿರ್ತೀವಿ ಅದೇ ರೀತಿ ಇದೂನು ಕೂಡ ಇದೆ. ಸೊ ನಿಮ್ಗೆ ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದು ಪಿಜ್ಜಾನ ಅಂತ ಹೇಳಿ ಬ್ರೆಡ್ಡಿಂದ ತೋರಿಸ್ತಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸಮೃದ್ಧಿ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ. ನೀವೇ ಮೊದಲು ಕೂಡ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಷ್ಟೇ ಟೇಸ್ಟಿಯಾಗೂ ಇದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.